ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಆಪರೇಷನ್ ಸಿಂಧೂರ್ ಅನ್ನೋದು ಅಮೆರಿಕಾಗೆ ಕೂಡ ಪಾಠ ಕಲಿಸ್ತಾ? ಈ ಪ್ರಶ್ನೆನ ಅಮೆರಿಕಾನ ಕೇಳಿ ನೋಡಿ. ನಾವ್ಯಾಕ್ರಿ ಪಾಠ ಕಲಿಯೋಣ, ನಾವೇ ಆ ಯುದ್ಧನ ನಿಲ್ಲಿಸಿದ್ದು, ಆದ್ರೆ ಏನು ಮಾಡೋದು, ನೋಬೆಲ್ ಸಿಗಲಿಲ್ಲ ಅಷ್ಟೇ ಅಂತ ಟ್ರಂಪ್ ಮತ್ತೆ ಮತ್ತೆ ಅದೇ ಮಾತನ್ನ ಪಂಪ್ ಮಾಡಬಹುದು. ಆದ್ರೆ ಈ ಸಂಘರ್ಷದ ನಂತರ ಅಮೆರಿಕ ಒಂದು ಅದ್ಭುತ ಆಯುಧದ ನಿರ್ಮಾಣದ ಕಡೆಗೆ ಹೆಜ್ಜೆಯನ್ನಿಟ್ಟಿದೆ ಅನ್ನೋ ಮಾಹಿತಿಗಳು ಹೊರಬರ್ತಾ ಇವೆ. ಈ ಐಡಿಯಾ ಹಳೆಯದೇ ಆದರೂ ಕೂಡ ಈಗ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಅಮೆರಿಕ ಹೊರಟಿದೆಯಂತೆ. ಅದಕ್ಕೆ ಸ್ಫೂರ್ತಿ ಆಗ್ತಾ ಇರೋದು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ತೋರಿದ ಅದ್ಭುತ ಚಾಕಚಕ್ಯತೆ. ಹಾಗಾದ್ರೆ ಯಾವುದು ಆ ಆಯುಧ, ಅದರ ವಿಶೇಷತೆ ಏನು, ಅದನ್ನು ಭಾರತ ಕೂಡ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ ಇವತ್ತಿನ ಆಧುನಿಕ ಯುದ್ಧರಂಗದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವ ಒಂದು ಕಾರ್ಯಾಚರಣೆ. ಕೆಲವು ದಿನಗಳಲ್ಲಿ ಪಾಕಿಸ್ತಾನದ ನಡ ಮುರಿದು ಅವರು ಮತ್ತೆ ಮೇಲೇಳೋದಕ್ಕೆ ಕೂಡ ಸಾಧ್ಯವಾಗದಂತೆ ಮಾಡಿದ ಹೆಮ್ಮೆ ಭಾರತದ್ದು. ಹೀಗಾಗಿನೇ ಆ ಸಂಘರ್ಷದ ಬಗ್ಗೆ ಸಾಕಷ್ಟು ರಕ್ಷಣಾ ಸಂಸ್ಥೆಗಳು ಅಧ್ಯಯನ ಮಾಡಿದ್ವು. ಅವತ್ತು ಭಾರತ ಬ್ರಹ್ಮೋಸ್ಗಳನ್ನು ಬಳಸಿ ರಫೀಕಿ, ಮುರೀದ್, ಚಕ್ಲಾಲಾ, ರಹೀಮ್ ಯಾರ್ ಖಾನ್, ಸಕ್ಕೂರ್, ಸಿಯಾಲ್ಕೋಟ್ ಸೇರಿದಂತೆ ನಾನಾ ಏರ್ ಬೇಸ್ಗಳನ್ನು, ರೆಡಾರ್ಗಳನ್ನು, ಕಮಾಂಡ್ ಸೆಂಟರ್ಗಳನ್ನು, ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಹೊಡೆದು ಹಾಕ್ತು. ಇದರಿಂದ ಪಾಕಿಸ್ತಾನದ ಜಂಗಬಲ ಉಡುಗಿ ಹೋಯಿತು. ಅದರಲ್ಲೂ ನೂರ್ ಖಾನ್ ಏರ್ ಬೇಸ್ ಮೇಲೆ ಮತ್ತು ಕಿರಾನಾ ಹಿಲ್ಸ್ನ ಬುಡದಲ್ಲಿ ಬಿದ್ದ ಮಿಸೈಲುಗಳು ಅಮೆರಿಕಾದ ಭಯಕ್ಕೆ ಕೂಡ ಕಾರಣ ಆದವು. ಯಾಕೆಂದರೆ ಅಮೆರಿಕ ಪಾಕಿಸ್ತಾನದಲ್ಲಿ ತನ್ನ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಇಟ್ಟಿದೆ ಅನ್ನೋ ಮಾಹಿತಿ ಇದೆ. ಸೊ ಅಮೆರಿಕ ಪಾಕಿಸ್ತಾನಕ್ಕೆ ಬುದ್ಧಿ ಹೇಳಿ ಪಾಕಿಗಳು ಭಾರತದ ಕಾಲು ಹಿಡಿದು ಅಲ್ಲಿ ಆ ಸಂಘರ್ಷಕ್ಕೊಂದು ಬ್ರೇಕ್ ಅಂತೂ ಬಿತ್ತು. ಇದರಿಂದ ಪಾಕಿಸ್ತಾನ ಎಷ್ಟು ಬುದ್ಧಿ ಕಲಿತೋ ಗೊತ್ತಿಲ್ಲ, ಆದರೆ ಅಮೆರಿಕ ಮಾತ್ರ ಆಪರೇಷನ್ ಸಿಂಧೂರನ್ನು ನೋಡಿದ ನಂತರ ಒಂದಷ್ಟು ಯುದ್ಧದ ಪಾಠಗಳನ್ನು ಕಲಿತಿದೆ. ಈ ವಾಯುದಾಳಿ ಅನ್ನೋದು ಇವತ್ತಿನ ಯುದ್ಧಗಳಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಅಮೆರಿಕ ಅರ್ಥ ಮಾಡ್ಕೊಂಡಿದೆ. ಹೀಗಾಗಿ ಅವರು ತಮ್ಮ ಬಹುಕಾಲದ ರಕ್ಷಣಾ ಆಯುಧಗಳ ಪ್ರಾಜೆಕ್ಟ್ ಒಂದಕ್ಕೆ ಈಗ ಮತ್ತೆ ವೇಗ ಕೊಡ್ತಾ ಇದ್ದಾರೆ. ಅದರ ಹೆಸರು ರ್ಯಾಪಿಡ್ ಡ್ರ್ಯಾಗನ್. ಇಲ್ಲಿ ರ್ಯಾಪಿಡ್ ಡ್ರ್ಯಾಗನ್ ಅಂದ ತಕ್ಷಣ ಇದೇನೋ ಚೀನಾ ಎಫೆಕ್ಟು ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಪಕ್ಕಾ ಅಮೆರಿಕಾದ ಪ್ಲಾನ್. ಆಪರೇಷನ್ ಸಿಂಧೂರಲ್ಲಿ ಭಾರತ ಬ್ರಹ್ಮೋಸ್ಗಳನ್ನು ಬಳಸ್ತು. ಈ ಸೂಪರ್ಸಾನಿಕ್ ಮಿಸೈಲ್ಗಳನ್ನು ಬಳಸಿ ಭಾರತ ನೆಲದ ಮೇಲಿಂದಲೂ, ನೀರಿನ ಮೇಲಿಂದಲೂ, ಹಾಗೆ ಯುದ್ಧ ವಿಮಾನಗಳ ಮೂಲಕ ಆಕಾಶದ ಮೇಲಿಂದಲೂ ದಾಳಿ ಮಾಡುತ್ತೆ. ಅದರಲ್ಲೂ ಬ್ರಹ್ಮೋಸ್ ಮಿಸೈಲ್ಗಳನ್ನು ಲಾಂಚ್ ಮಾಡೋದಕ್ಕೆ ಅಂತಲೇ ಭಾರತ 40ಕ್ಕೂ ಹೆಚ್ಚು ಸುಖಾಯ್ Su-30 MKIಗಳನ್ನು ಸಿದ್ಧ ಮಾಡಿಟ್ಕೊಂಡಿದೆ. ಸೊ ಒಂದು ಮಿಸೈಲನ್ನು ಹೀಗೆ ಮೂರು ಕಡೆಗಳಿಂದ ಲಾಂಚ್ ಮಾಡೋದಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದರೆ, ಶತ್ರುಗಳ ವಾಯು ಪ್ರದೇಶವನ್ನು ಪ್ರವೇಶ ಕೂಡ ಮಾಡದೆ ಭಾರತ ಅವರ ಸಮಸ್ತವನ್ನು ನಾಶ ಮಾಡುವ ಶಕ್ತಿಯನ್ನು ಹೊಂದಿದೆ ಅನ್ನೋದಾದರೆ, ನಾವು ಕೂಡ ಯಾಕೆ ಇದೇ ರೀತಿ ಒಂದು ಪ್ರಯತ್ನವನ್ನು ಮಾಡಬಾರದು? ಅದರಲ್ಲೂ ಕೆಲವು ಮಿಸೈಲ್ಗಳನ್ನು ಮಾತ್ರ ಲಾಂಚ್ ಮಾಡೋದ್ರ ಬದಲಿಗೆ 10 ಮಿಸೈಲ್ಗಳನ್ನು ಒಂದೇ ವಿಮಾನದಲ್ಲಿಟ್ಟು ಏಕಕಾಲದಲ್ಲಿ ಉಡಾಯಿಸುವ, ಅಂದರೆ ಅತಿ ಹೆಚ್ಚು ಮಿಸೈಲ್ಗಳನ್ನು ಬಳಸಬಹುದಾದ ವ್ಯವಸ್ಥೆಯನ್ನು ನಾವ್ಯಾಕೆ ಮಾಡ್ಕೋಬಾರ್ದು ಅಂತ ಅಮೆರಿಕ ಯೋಚಿಸ್ತು. ಅದರ ಭಾಗವಾಗಿ ರೂಪಿತವಾಗಿರೋದು ಈ ರ್ಯಾಪಿಡ್ ಡ್ರ್ಯಾಗನ್. ಇಲ್ಲಿ ರ್ಯಾಪಿಡ್ ಡ್ರ್ಯಾಗನ್ ಅಂದರೆ ಯಾವುದೋ ಭಯಾನಕ ಆಯುಧ ಏನಲ್ಲ. ಬದಲಿಗೆ ಯುದ್ಧ ವಿಮಾನಗಳ ಬದಲು ಸೇನೆಯಲ್ಲಿ ಬಳಕೆಯಾಗುವ ಕಾರ್ಗೋ ವಿಮಾನಗಳಲ್ಲಿ ಮಿಸೈಲ್ಗಳನ್ನು ಕ್ಯಾರಿ ಮಾಡಿ ಅವುಗಳನ್ನು ಅಲ್ಲಿಂದಲೇ ಉಡಾಯಿಸುವ ಯೋಜನೆ ಇದು. ಇದಕ್ಕಾಗಿ ಅಮೆರಿಕ ತನ್ನ C-130 ಹಾಗೂ C-17 ಗ್ಲೋಬ್ ಮಾಸ್ಟರ್ಗಳನ್ನು ಬಳಸ್ತಾ ಇದೆ. ಈಗಾಗಲೇ ನಡೆದಿರೋ ಪರೀಕ್ಷೆಗಳಲ್ಲಿ ಅಮೆರಿಕ ತನ್ನ JASSM-ER ಅಂದರೆ ಜಾಯಿಂಟ್ ಏರ್ ಟು ಸರ್ಫೇಸ್ ಸ್ಟ್ಯಾಂಡ್ ಆಫ್ ಮಿಸೈಲ್ ಎಕ್ಸ್ಟೆಂಡೆಡ್ ರೇಂಜ್ ಕ್ರೂಸ್ ಮಿಸೈಲ್ ಅನ್ನು ಬಳಸಿದೆ. ಇದು ಏರ್ ಲಾಂಚ್ ಲಾಂಗ್ ರೇಂಜ್ ಸ್ಟೆಲ್ತ್ ಕ್ರೂಸ್ ಮಿಸೈಲ್ ಆಗಿದ್ದು, ಇದನ್ನು ಲಾಕ್ಹೀಡ್ ಮಾರ್ಟಿನ್ ನಿರ್ಮಾಣ ಮಾಡಿದೆ. 1,000 ಪೌಂಡ್ನಷ್ಟು ವಾರ್ ಹೆಡ್ ಅನ್ನು ಇದು ಕ್ಯಾರಿ ಮಾಡುತ್ತೆ. ಈ ಒಂದು ಯೂನಿಟ್ನ ಬೆಲೆ ಸುಮಾರು $2 ಮಿಲಿಯನ್ ಅಂತ ಹೇಳ್ತಾರೆ. ಹೈ ವ್ಯಾಲ್ಯೂ ಸ್ಟ್ರೈಕ್ಗಳಿಗೆ ಈ ಮಿಸೈಲನ್ನು ಅಮೆರಿಕ ಬಳಸುತ್ತೆ. 2009ರಲ್ಲಿ ಇದರ ಪರೀಕ್ಷೆಗಳನ್ನು ಪೂರ್ಣಗೊಳಿಸಿ ಅಮೆರಿಕದ ವಾಯುಪಡೆಗೆ ಇದನ್ನು ಸೇರ್ಪಡೆ ಮಾಡಲಾಯಿತು. ಆ ಬಳಿಕ ಅಮೆರಿಕ ಈ ಮಿಸೈಲ್ಗಳನ್ನು ಆಸ್ಟ್ರೇಲಿಯಾ, ಫಿನ್ಲ್ಯಾಂಡ್ ಮತ್ತು ಪೋಲ್ಯಾಂಡ್ಗಳಿಗೆ ಮಾರಾಟ ಕೂಡ ಮಾಡ್ತು. ಈ JASSM-ER ಕ್ರೂಸ್ ಮಿಸೈಲ್ 370 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಇದರ ಎಕ್ಸ್ಟೆಂಡೆಡ್ ರೇಂಜ್ 1,000 ಕಿಲೋಮೀಟರ್ವರೆಗೆ ಇದೆ ಅಂತ ಹೇಳ್ತಾರೆ. ಇವು 4.2 ಮೀಟರ್ ಉದ್ದ, 0.55 ಮೀಟರ್ ವ್ಯಾಸ, 0.45 ಮೀಟರ್ ಎತ್ತರ ಹಾಗೂ 2.7 ಮೀಟರ್ನಷ್ಟು ರೆಕ್ಕೆ ಅಂದರೆ ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿದ್ದು 1,023 kg ಅಂದರೆ ಸುಮಾರು 1 ಟನ್ ತೂಕನ ಇದು ಹೊಂದಿದೆ. ಇಲ್ಲಿ ಮಿಸೈಲ್ ತೂಕ ಕಡಿಮೆ ಇರೋದ್ರಿಂದ ಮಿಲಿಟರಿ ಟ್ರಾನ್ಸ್ಪೋರ್ಟ್ ವಿಮಾನಗಳ ಮೂಲಕ ಒಂದೇ ಬಾರಿ ಹೆಚ್ಚು ಮಿಸೈಲ್ಗಳನ್ನು ಕ್ಯಾರಿ ಮಾಡಿ ಶತ್ರುಗಳ ಮೇಲೆ ದಾಳಿ ಮಾಡಬಹುದಾದ ರ್ಯಾಪಿಡ್ ಡ್ರ್ಯಾಗನ್ ಯೋಜನೆಗೆ ಈ ಮಿಸೈಲುಗಳು ಬಳಕೆ ಆಗ್ತಾ ಇವೆ. ಇದು ಪ್ಯಾಲಟೈಸ್ ಯೋಜನೆ ಆಗಿರೋದ್ರಿಂದ
ತೂಕ ಕಡಿಮೆ ಇದ್ರೆ ಹೆಚ್ಚು ಮಿಸೈಲ್ಗಳನ್ನು ಬಳಸಬಹುದು ಅನ್ನೋದು ಲೆಕ್ಕಾಚಾರ. ಗೆಳೆಯರೆ, ನೀವು ಯುದ್ಧಕ್ಕೆ ಸಂಬಂಧಿಸಿದ ಸಿನಿಮಾಗಳನ್ನು ನೋಡಿದ್ರೆ ಇಂಥದ್ದನ್ನು ನೋಡಿರ್ತೀರಿ. ಕಾರ್ಗೋ ಏರ್ಕ್ರಾಫ್ಟ್ ಅಲ್ಲಿ ಮಿಸೈಲ್ಗಳನ್ನು ತುಂಬಿಕೊಂಡು ಶತ್ರು ದೇಶದ ಮೇಲೆ ಅವುಗಳನ್ನು ಸಾಲಾಗಿ ಸುರಿದು ಬರೋ ಥರದ ಸೀನುಗಳು ಸಾಕಷ್ಟು ಸಿನಿಮಾಗಳಲ್ಲಿ ಇರುತ್ತವೆ. ಕಾರ್ಗೋ ವಿಮಾನದಲ್ಲಿ ವುಡನ್ ಬಾಕ್ಸ್ಗಳಲ್ಲಿ ಮಿಸೈಲ್ಗಳಿರುತ್ತವೆ. ಆ ಬಾಕ್ಸನ್ನು ವಿಮಾನದಿಂದ ಡ್ರಾಪ್ ಮಾಡ್ತಾರೆ. ಹೀಗೆ ಡ್ರಾಪ್ ಆಗುವ ಬಾಕ್ಸು ಕೆಲವೇ ಕ್ಷಣಗಳಲ್ಲಿ ಪ್ಯಾರಾಶೂಟ್ ಸಹಾಯದಿಂದ ಸ್ಟೆಬಿಲೈಸ್ ಆಗುತ್ತೆ. ಆ ನಂತರ ಅದರಿಂದ ಒಂದೊಂದೇ ಮಿಸೈಲುಗಳು ರಿಲೀಸ್ ಆಗಿ ಅವು ತಲುಪಬೇಕಾದ ಗುರಿಯನ್ನು ತಲುಪುತ್ತವೆ. ಹೀಗೆ ಡ್ರಾಪ್ ಆಗುವ ಬಾಕ್ಸ್ಗಳನ್ನು ಪೆಲೆಟ್ಸ್ ಅಂತ ಕರೀತಾರೆ. ಇನ್ನು ಈ ಮಿಸೈಲುಗಳು ಸಾಮಾನ್ಯ ಮಿಸೈಲ್ಗಳಿಗಿಂತ ಸ್ವಲ್ಪ ಅಡ್ವಾನ್ಸ್ ಆಗಿರುತ್ತವೆ. ಇವು ಏರ್ ಲಾಂಚ್ ನಂತರ GPS ಸಹಾಯದಿಂದ ನಿಗದಿತ ಗುರಿಯನ್ನು ತಲುಪುತ್ತವೆ. ಸೊ ಒಂದೊಂದು ಬಾಕ್ಸಲ್ಲಿಂತ 16 ಮಿಸೈಲ್ಗಳಿದ್ರೆ ಯಾವುದೇ ದೇಶದ ಮೇಲೆ ದಾಳಿ ಮಾಡಬೇಕಾದಾಗ ಇವುಗಳನ್ನು ಬಳಸೋದ್ರಿಂದ ಆಗುವ ಅಪಾಯ ಹೇಗಿರುತ್ತೆ ಅನ್ನೋದನ್ನ ಊಹೆ ಮಾಡ್ಕೊಳ್ಳಿ. ಸದ್ಯಕ್ಕೆ ಅಮೆರಿಕ C-130ಯಲ್ಲಿ 10 ಮಿಸೈಲ್ಗಳನ್ನು, C-17 ಗ್ಲೋಬ್ ಮಾಸ್ಟರಲ್ಲಿ 45 ಮಿಸೈಲ್ಗಳನ್ನು ಕ್ಯಾರಿ ಮಾಡೋ ಪ್ರಯತ್ನವನ್ನು ಮಾಡಿದೆ. ಈ ಹಿಂದೆ 2021ರಲ್ಲೇ ಇಂಥದ್ದೊಂದು ಪರೀಕ್ಷೆಯನ್ನು ಅಮೆರಿಕ ಮಾಡಿತ್ತಾದರೂ ಅದನ್ನು ಅವರು ಸೀರಿಯಸ್ ಆಗಿ ಮುಂದಕ್ಕೆ ತಗೊಂಡು ಹೋಗಿರಲಿಲ್ಲ. ಆದರೆ ಈಗ ಈ ಮಿಸೈಲ್ಗಳ ಅವಶ್ಯಕತೆಯನ್ನು ಅಮೆರಿಕ ಅರ್ಥ ಮಾಡಿಕೊಂಡಿದ್ದು ಮುಂದಿನ ದಿನಗಳಲ್ಲಿ ಈ ಪ್ಯಾಲಟೈಸ್ ವ್ಯವಸ್ಥೆಗೆ ಮತ್ತಷ್ಟು ಆಧುನಿಕ ಮಿಸೈಲುಗಳು ಸೇರ್ಪಡೆ ಆದರೆ ಅಚ್ಚರಿ ಪಡಬೇಕಿಲ್ಲ. ಇನ್ನು ಇದೇ ರೀತಿಯ ಪ್ಯಾಲಟೈಸ್ ಮಿಸೈಲ್ಗಳನ್ನು ಭಾರತ ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ನಮ್ಮಲ್ಲಿ ಕೂಡ C-130 ಹಾಗೂ C-17ಗಳಿವೆ. ಹಾಗಂತ ಅವುಗಳಿಗೆ ನಮ್ಮಲ್ಲಿ ಈಗಿರುವ ಕ್ರೂಸ್ ಮಿಸೈಲ್ಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ನಮ್ಮಲ್ಲಿ ಅತ್ಯಂತ ಭಯಾನಕ ಕ್ರೂಸ್ ಅಂತ ಇರೋದು ಬ್ರಹ್ಮೋಸ್ ಮಿಸೈಲು. ಒಂದು ಬ್ರಹ್ಮೋಸ್ ಮಿಸೈಲ್ 2.5 ಟನ್ನಷ್ಟು ತೂಕ ಇರೋದ್ರಿಂದ ಇದನ್ನು ಪ್ಯಾಲಟೈಸ್ ಮಿಸೈಲ್ ಆಗಿ ಕನ್ವರ್ಟ್ ಮಾಡಿದರೆ ಅಲ್ಲಿ 10 ಮಿಸೈಲ್ಗಳನ್ನು ಇಟ್ಟರೆ ಅದು 25 ಟನ್ ತೂಕ ಆಗುತ್ತೆ. ಹಾಗೆ ಇಷ್ಟೊಂದು ತೂಕವನ್ನು ಹೊತ್ತೊಯ್ಯೋದಕ್ಕೆ ಬೇರೆಯದ್ದೇ ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗಿ ಬರಬಹುದು. ಹೀಗಾಗಿ ಈ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಇದಕ್ಕೆ ನಮ್ಮ HALನ ಕ್ಯಾಟ್ಸ್ ಹಂಟರ್ ಕ್ರೂಸ್ ಮಿಸೈಲನ್ನು ಬಳಸಿದರೆ ಇದು ಕೂಡ ಕಾರ್ಯಸಾಧುವಾಗುವ ಸಾಧ್ಯತೆ ಇದೆ. ಈ ಕ್ಯಾಟ್ಸ್ ಹಂಟರ್ ಅನ್ನೋದು ಸ್ಟೆಲ್ತ್ ಏರ್ ಲಾಂಚ್ ಕ್ರೂಸ್ ಮಿಸೈಲ್ ಆಗಿದ್ದು ಇದು 250 kgಯಷ್ಟು ವಾರ್ ಹೆಡ್ ಅನ್ನು ಹೊತ್ತೊಯ್ಯಬಲ್ಲ ಶಕ್ತಿಯನ್ನು ಹೊಂದಿದೆ. ಹಾಗೆ ಇವುಗಳ ತೂಕ 600ರಿಂದ 650 kgಯಷ್ಟಿರುತ್ತೆ. 500 ಕಿಲೋಮೀಟರ್ನಷ್ಟು ರೇಂಜ್ ಅನ್ನು ಇವು ಹೊಂದಿವೆ. ಇನ್ನು ಇವುಗಳನ್ನು ತೇಜಸ್ ಹಾಗೂ ಸುಖಾಯ್ Su-30 MKIಗಳಿಗೆ ಅಳವಡಿಸಿ ಉಡಾಯಿಸುವ ಲೆಕ್ಕಾಚಾರದಲ್ಲಿ ಭಾರತ ಇದೆ. ಇದು ಶತ್ರು ದೇಶದ ಒಳಗನುಗ್ಗಿ ದಾಳಿ ಮಾಡುವ ತಾಕತ್ತನ್ನು ಹೊಂದಿದೆ. ಸೊ 650 kgಯಷ್ಟು ತೂಕವನ್ನು ಹೊಂದಿರುವ ಈ ಹೊಸ ಮಿಸೈಲ್ಗಳನ್ನು ಭಾರತ ತನ್ನ ಪ್ಯಾಲಟೈಸ್ ಮಿಸೈಲ್ ಸಿಸ್ಟಮ್ಗೆ ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಇದರ ಜೊತೆಗೆ ಈಗ ಬ್ರಹ್ಮೋಸ್ನ ಗಾತ್ರವನ್ನು ಚಿಕ್ಕದು ಮಾಡಿ ಮಿನಿ ಬ್ರಹ್ಮೋಸ್ ಥರದ ಮಿಸೈಲನ್ನು ಕೂಡ ಭಾರತ ತಯಾರು ಮಾಡ್ತಾ ಇದೆ. ಅದು ಸುಮಾರು 1ರಿಂದ 1.2 ಟನ್ನ ಒಳಗೆ ತೂಕವನ್ನು ಹೊಂದಿರುತ್ತೆ. ಅದನ್ನು ಕೂಡ ಈ ಯೋಜನೆಗೆ ಬಳಕೆ ಮಾಡಿಕೊಳ್ಳುವ ಅವಕಾಶಗಳಿರುತ್ತವೆ. ಇಲ್ಲಿ ಭಾರತಕ್ಕೆ ಅಸಾಧ್ಯವಾದದ್ದು ಅಂತ ಏನೂ ಇಲ್ಲ. ಅದರಲ್ಲೂ ಮಿಸೈಲ್ಗಳ ವಿಷಯದಲ್ಲಿ ಭಾರತ ಅಮೆರಿಕಾಗಿಂತ ಕಡಿಮೆ ಏನಿಲ್ಲ. ಹೀಗಾಗಿ ಭಾರತ ಇಂಥದ್ದೇ ಮಿಸೈಲ್ ಸಿಸ್ಟಮನ್ನು ಸಿದ್ಧ ಮಾಡಿಕೊಳ್ಳುತ್ತಾ ಅಥವಾ ಅಮೆರಿಕ ಕೂಡ ನಿಬ್ಬೆರಗಾಗೋ ಹಾಗೆ ಬೇರೆ ಟೆಕ್ನಾಲಜಿಯನ್ನೇನಾದರೂ ಮಾಡುತ್ತಾ ಅನ್ನೋದಕ್ಕೆ ಕಾಲನೇ ಉತ್ತರಿಸಬೇಕು. ಇನ್ನು ಅಮೆರಿಕದ ಈ ರ್ಯಾಪಿಡ್ ಡ್ರ್ಯಾಗನ್ ಕೇವಲ C-17 ಮತ್ತು C-130ಗೆ ಮಾತ್ರ ಅಳವಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ ಬ್ರೆಜಿಲ್ನ C-390ಯಲ್ಲಿ ಕೂಡ ಇದನ್ನು ಅಳವಡಿಸುವ ಸಾಧ್ಯತೆಗಳಿವೆ ಅನ್ನೋ ಮಾತುಗಳು ಇವೆ. ಇಲ್ಲಿ ಕಾರ್ಗೋ ವಿಮಾನಗಳು ಸಾಮಾನ್ಯ ಯುದ್ಧ ವಿಮಾನಗಳಿಗಿಂತ ಹೆಚ್ಚು ತೂಕವನ್ನು ಹೊತ್ತೊಯ್ಯುತ್ತವೆ. ಹೀಗಾಗಿ ಒಮ್ಮೆ ವಿಮಾನ ಆಗಸಕ್ಕೇರಿದ್ರೆ ಶತ್ರುಗಳ ಮೇಲೆ ತುಂಬಾ ಪರಿಣಾಮಕಾರಿಯಾದ ದಾಳಿಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಮಿಸೈಲ್ಗಳ ಮಳೆ ಸುರಿಸೋದಕ್ಕೆ ಅವಕಾಶ ಕೂಡ ಇರುತ್ತೆ. 10 ವಿಮಾನಗಳನ್ನು ಹಾರಿಸಿ ಮಾಡೋ ಕೆಲಸವನ್ನು ಒಂದೇ ಕಾರ್ಗೋ ಪರಿಣಾಮಕಾರಿಯಾಗಿ ಮಾಡುತ್ತೆ ಅನ್ನೋದಾದರೆ ಅದನ್ನು ಯಾಕೆ ಬಳಸ್ಕೋಬಾರದು? ಇನ್ನು ಕಾರ್ಗೋ ವಿಮಾನ ದೊಡ್ಡದಿರುತ್ತೆ, ಡಾಗ್ ಫೈಟ್ ಸಾಧ್ಯವಾಗುವುದಿಲ್ಲ ಅನ್ನೋ ಸಮಸ್ಯೆ ಕೂಡ ಈಗಿಲ್ಲ. ಈಗೇನು ಯಾವ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಕೂಡ ಆ ದೇಶದ ವಾಯು ಪ್ರದೇಶವನ್ನು ದಾಟಿ ಹೋಗಿ ದಾಳಿ ಮಾಡಬೇಕಾದ ಅಗತ್ಯ ಏನಿಲ್ಲ. ಬಿಯಾಂಡ್ ದ ವಿಜುವಲ್ ರೇಂಜ್ ಮಿಸೈಲುಗಳು, ಕ್ರೂಸ್ ಮಿಸೈಲುಗಳು ಇವೆ. ಇನ್ನು ಏರ್ ಬಾರ್ನ್ ಅಪಾಯಗಳನ್ನು ಎದುರಿಸೋದಕ್ಕೆ AWACS ಸಿಸ್ಟಮ್ಗಳಿವೆ. ಈ ಕಾರ್ಗೋ ವಿಮಾನವನ್ನು ಎಸ್ಕಾರ್ಟ್ ಮಾಡೋದಕ್ಕೆ ಒಂದಷ್ಟು ಯುದ್ಧ ವಿಮಾನಗಳನ್ನು ಇದರ ಜೊತೆಗಿಟ್ಟು ಶತ್ರುಗಳ ಏರ್ ಟು ಏರ್ ಮತ್ತು ಸರ್ಫೇಸ್ ಟು ಏರ್ ಮಿಸೈಲ್ ದಾಳಿಗಳನ್ನು ತಪ್ಪಿಸಿಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹೀಗಾಗಿ ಸಿರಿಯಾದ ಆಕಾಶದಲ್ಲಿ ನಿಂತು ಇರಾನ್ ಮೇಲೆ ಬಾಂಬ್ ಹಾಕಬಹುದು. ಜಪಾನ್ನ ವಾಯು ಪ್ರದೇಶದಿಂದ, ದಕ್ಷಿಣ ಕೊರಿಯಾದ ವಾಯು ಪ್ರದೇಶದಿಂದ ಚೈನಾದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದೇ ಬಾರಿ 16 ಮಿಸೈಲುಗಳು ನುಗ್ಗಿದ್ರೆ ಏರ್ ಡಿಫೆನ್ಸ್ ಕೂಡ ಎಲ್ಲವನ್ನ ಒಟ್ಟೊಟ್ಟಿಗೆ ನಾಶ ಮಾಡೋದಕ್ಕೆ ಸಾಧ್ಯವಾಗದೆ ಸಮಸ್ಯೆಗೆ ತುತ್ತಾಗುವ ಸಾಧ್ಯತೆಗಳಿರುತ್ತವೆ. ಶತ್ರುಗಳ ಡೆಪ್ಲಾಯ್ಮೆಂಟ್ ಅನ್ನ, ಏರ್ ಡಿಫೆನ್ಸ್ ಮತ್ತು ರೆಡಾರ್ಗಳನ್ನು ನಾಶ ಮಾಡೋದಕ್ಕೆ ಕೂಡ ಇದು
ಪರಿಣಾಮಕಾರಿ ವ್ಯವಸ್ಥೆ ಅಂತ ಅನ್ನಿಸ್ಕೊಳ್ಬಹುದು. ಒಟ್ಟಲ್ಲಿ ಇನ್ನು ಮುಂದಿನ ಯುದ್ಧಗಳು ಈಗಿನ ಯುದ್ಧಗಳಿಗಿಂತ ಭಿನ್ನವಾಗಿ ಮತ್ತು ಭಯಾನಕವಾಗಿರೋ ಸಾಧ್ಯತೆಗಳಿರುತ್ತವೆ. ಇದು ಗೆಳೆಯರೆ ಅಮೆರಿಕ ನಿರ್ಮಾಣ ಮಾಡ್ತಾ ಇರುವ ರ್ಯಾಪಿಡ್ ಡ್ರ್ಯಾಗನ್ ಮಿಸೈಲ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.